ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರಾವಳಿಯ ಪ್ರಶಾಂತವಾದಂಥ ಹಳ್ಳಿ, ಸದಾ ನೆಮ್ಮದಿಯಿಂದ ಇರ್ತಾ ಇದ್ದಂಥ ಉಡುಪಿಯ ಮುದರಂಗಡಿ. ಆದರೆ ಕಳೆದ ಆಗಸ್ಟ್ 7ರಂದು ಮಧ್ಯಾಹ್ನ 3:45 ಆಗ್ತಾ ಇದ್ದ ಹಾಗೆ ಅದೇ ಹಳ್ಳಿಯ ಮಣ್ಣು ನೆತ್ತರಿನಿಂದ ಕೆಂಪಾಗಿ ಹೋಗಿಬಿಡುತ್ತೆ. ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತೆ ಘೋರವಾದಂಥ ನೆತ್ತರು ಹರಿದು ಹೋಗುವಂಥ ಘಟನೆ ನಡೆದು ಹೋಗಿಬಿಡುತ್ತೆ. ಸ್ಥಳೀಯ ಉದ್ಯಮಿ ಮತ್ತು ಮಾಜಿ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥ ಡೇವಿಡ್ ಡಿಸೋಜಾ ಅವರ ಮೇಲೆ ಮಧ್ಯಾಹ್ನ 3:45ಕ್ಕೆ ಚರ್ಚ್ ಸಂಕೀರ್ಣದ ಬಳಿ ಅಪರಿಚಿತರು ನಡೆಸಿದಂಥ ದಾಳಿ ಇಡೀ ಕರಾವಳಿಯ ನಿಶ್ಶಬ್ದತೆಯನ್ನು ಮುರಿದು ಹಾಕಿಬಿಡುತ್ತೆ. ನೋಡಿ, ಘಟನೆ ನಡೆದ ಕೆಲವು ಗಂಟೆಗಳಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ನವರು ಮತ್ತು ಉತ್ತರ ಕನ್ನಡ ಪೊಲೀಸ್ನವರು ಜಂಟಿಯಾಗಿ ನಡೆಸಿದಂಥ ಆ ಕಾರ್ಯಾಚರಣೆ ಭಾಳ ರೋಚಕವಾದಂಥ ಕಾರ್ಯಾಚರಣೆ. ಬೇರೆ ರಾಜ್ಯದ ಆ 3 ವ್ಯಕ್ತಿಗಳು ಪೊಲೀಸರ ಬಲೆಗೆ ಸಿಕ್ಕ ಬೀಳ್ತಾರೆ. ಈ ಇಡೀ ಘಟನೆಯ ಹಿಂದೆ ಇರಬಹುದಾದಂಥ ವ್ಯಾವಹಾರಿಕ ವೈಷಮ್ಯದ ಅಸಲಿ ಮುಖ ಯಾವುದು, ಇದರಿಂದ ಇರ್ತಕ್ಕಂಥ ಕಿಂಗ್ ಪಿನ್ ಯಾರು, ಆ ಬಿಗ್ ಫಿಶ್ ಯಾರು, ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಆಗಸ್ಟ್ 7, 2026 ಸಮಯ ಮಧ್ಯಾಹ್ನ 3:45 ಮುದರಂಗಡಿಯ ಪ್ರಭಾವಿ ಉದ್ಯಮಿ ಡೇವಿಡ್ ಡಿಸೋಜಾ ಕಣ್ಣು ಬಿಡೋದ್ರೊಳಗೆ ಇಹಲೋಕದ ನಂಟಿಗೆ ಫುಲ್ ಸ್ಟಾಪನ್ನು ಇಟ್ಟುಬಿಡ್ತಾರೆ. ಎರಡೆರಡು ಬುಲೆಟ್ಗಳು ಕರಾವಳಿಯ ಮಣ್ಣನ್ನು ಕೆಂಪಾಗಿಸ್ಬಿಡ್ತವೆ. ಹಂತಕರು ನೋಡಿ, ಆ ಕಾರನ್ನ ಹತ್ತಬೇಕಾದ್ರೆ ಆ ದೃಶ್ಯಗಳು ಮಾತ್ರ ಘನಘೋರ. ತಲೆಗೆ ಆ ಗೋಲಿಗಳನ್ನು ಇಳಿಸಿದ್ದು. ಬೈಕ್ನಲ್ಲಿ ಬಂದಿರ್ತಾರೆ ಹಂತಕರು. ಕೃತ್ಯ ಮುಗಿಸಿ ಮಿಂಚಿನ ವೇಗದಲ್ಲಿ ಕಣ್ಮರೆ ಆಗಿಬಿಡ್ತಾರೆ. ಬೈಕ್ ನಂಬರ್ ಪ್ಲೇಟ್ ನಕಲಿ ಅಂತ ಪೊಲೀಸ್ನವ್ರು ಗೊತ್ತಾದಾಗ ಅವರು ಕೂಡ ಶಾಕ್ ಆಗ್ತಾರೆ. ಆದರೆ ಖಾಕಿ ಪಡೆ ಏನು ಸುಮ್ಮನೆ ಕೋರಲಿಲ್ಲ. ಹಂತಕರ ಶೂಟಿಂಗ್ ಸ್ಟೈಲ್ ನೋಡಿ ಪೊಲೀಸ್ನವರು ಇಂಟರ್ಸ್ಟೇಟ್ ಗ್ಯಾಂಗ್ನ ವಾಸನೆ ಹಿಡ್ಕೊಂಡು ಹೋದರು. ಮೊಬೈಲ್ ಟವರ್ಗಳು ಅಲರ್ಟ್ ಆಗ್ತವೆ. ಉತ್ತರ ಪ್ರದೇಶ, ಬಿಹಾರದ 3 ನಿಗೂಢ ಮೊಬೈಲ್ ನಂಬರ್ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋವಾ ಕಡೆ ಓಡಾಡ್ತಾ ಇರೋದು ಗೊತ್ತಾಗುತ್ತೆ. ಪತ್ತೆಯಾಗಿದ್ದನ್ನು CDR ರಿಪೋರ್ಟ್ ತೆಗೆಸ್ಕೊಂಡು ನೇರವಾಗಿ ಕಾರ್ಯಾಚರಣೆಗೆ ಪೊಲೀಸ್ನವ್ರು ಇಳಿತಾರೆ. ನೋಡಿ, ಘೋರವಾದಂಥ ಮಳೆ, ಬೈಂದೂರಿನ ಕಗ್ಗತ್ತಲ ಕಾಡು. ಪೊಲೀಸ್ನವರು ಹಂತಕರ ಕಾರನ್ನ ಸುತ್ತುವರೆದಾಗ ಉತ್ತರ ಭಾರತದ ಆ ಶಾರ್ಪ್ ಶೂಟರ್ ಸುಲಭವಾಗಿ ಶರಣಾಗಲಿಲ್ಲ. ಗ್ಯಾಂಗ್ ಲೀಡರ್ ರಾಜು ಪೊಲೀಸ್ನವರ ಮೇಲೆ ತನ್ನ ಪಿಸ್ತೂಲನ್ನು ಎತ್ತು ಗೋಲಿಯನ್ನು ಹಾರಿಸಿಬಿಡ್ತಾನೆ. ಒಬ್ಬ ಕಾನ್ಸ್ಟೇಬಲ್ ನೆತ್ತರಿನ ಮಡುವಿನಲ್ಲೂ ಕೂಡ ಬಿದ್ದಾಗ ಖಾಕಿ ಪಡೆ ಸಿಡಿದೆದ್ದು ಹೇಳುತ್ತೆ. ನೋಡಿ, ಇನ್ಸ್ಪೆಕ್ಟರ್ ರಿವಾಲ್ವರ್ನಿಂದ ಹೊರಟಂಥ ಗೋಲಿ ನೇರವಾಗಿ ಹಂತಕನ ಕಾಲನ್ನು ಸೀಳ್ಕೊಂಡು ಹೋಗಿಬಿಡುತ್ತೆ. ಸ್ನೇಹಿತರೆ, ಖಾಕಿ ಪಡೆಯ ಸಿಂಹ ಗರ್ಜನೆಗೆ ಉತ್ತರ ಭಾರತದ ಕಿರಾತಕರು ಇವತ್ತು ಮಂಡಿಯೂರಿ ಶರಣಾಗಿಬಿಟ್ಟಿದ್ದಾರೆ. ಆದರೆ ನೇರವಾಗಿ ಡೇವಿಡ್ ಡಿಸೋಜಾ ಅವರ ಈ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಅಸಲಿ ಪ್ರಚೋದನೆ ಸಿಕ್ಕಿದೆ ಎಲ್ಲಿಂದ? ಪೊಲೀಸ್ನವರ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಬೆಳಕಿಗೆ ಬಂದಿದ್ದಾವೆ. ಸಂಗತಿ ಏನಂದರೆ, ಇದು ಕೇವಲ ಸಣ್ಣ ಪುಟ್ಟ ಜಗಳ ಅಲ್ಲ, ಬದಲಿಗೆ ಕೋಟ್ಯಂತರ ರೂಪಾಯಿಗಳ ಬಿಸ್ನೆಸ್ನ ಶತ್ರುತ್ವ ಕೂಡ ಇದರ ಹಿಂದೆ ಅಡಗಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಕಾಂಟ್ರಾಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೇವಿಡ್ ಡಿಸೋಜಾ ಮತ್ತು ಮತ್ತೊಬ್ಬ ಆಪೋಸಿಟ್ ಕಾಂಟ್ರಾಕ್ಟರ್ ನಡುವೆ ಬಹುದಿನಗಳ ವೈಷಮ್ಯ ಶುರುವಾಗಿತ್ತಂತೆ. ಸುಮಾರು 2-3.25 ಕೋಟಿ ರೂಪಾಯಿನ ನಗದು ಮತ್ತು ಸಪ್ಲೈ ಮೆಟೀರಿಯಲ್ಸ್ಗಳ ಲೆಕ್ಕಾಚಾರದಲ್ಲಿ ಇಬ್ಬರ ಮಧ್ಯೆ ತೀವ್ರವಾದಂಥ ಸಂಘರ್ಷ ಸದಾ ಏರ್ಪಡ್ತಾ ಇತ್ತು. ಫೋನಲ್ಲಿ ಜಗಳ, ಜೊತೆಗೆ ಯಾವಾಗಲೂ ಕೂಡ ಈ ಥರದ ಕಮ್ಯುನಿಕೇಷನ್ಸಲ್ಲಿ ಬಹಳ ಬಿಕ್ಕಟ್ಟು ಸಂಘರ್ಷ ಉಂಟಾಗಿತ್ತಂತೆ. ಡೇವಿಡ್ ಆ ಮೊತ್ತವನ್ನು ಪಾವತಿ ಮಾಡಲಿಕ್ಕೆ ಒಪ್ತಾ ಇರಲಿಲ್ವಂತೆ. ಈ ಹಗೆತನದಿಂದ ಕೋಪಗೊಂಡಿದ್ದಂಥ ಕಾಂಟ್ರಾಕ್ಟರ್ ಡೇವಿಡ್ ಅವ್ರನ್ನ ಮುಗಿಸ್ಬಿಡೋದಕ್ಕೆ ಹೊರ ರಾಜ್ಯದ ಸುಪಾರಿ ಕಿಲ್ಲರ್ಸ್ಗಳನ್ನು ಹುಡುಕಿ ಅವರಿಗೆ ಸುಪಾರಿಯನ್ನು ಕೂಡ ಕೊಡ್ತಾರೆ. ಆ ಮಾಸ್ಟರ್ ಮೈಂಡ್ ಕಾಂಟ್ರಾಕ್ಟರ್ ಉತ್ತರ ಭಾರತದ ಮೂಲದವನು ಅನ್ನೋದು ಈಗ ಕನ್ಫರ್ಮ್ ಆಗಿಬಿಟ್ಟಿದೆ. ಈ ಕೃತ್ಯಕ್ಕೆ ನಿಗದಿಯಾಗಿದ್ದಂಥ ಸುಪಾರಿ ಮೊತ್ತ ಕೇಳಿಬಿಟ್ರೆ ನೀವು ಅಚ್ಚರಿ ಆಗಿಬಿಡ್ತೀರಿ. ಯಾಕೆಂದರೆ ಕೇವಲ 2 ಲಕ್ಷ ರೂಪಾಯಿ. ನೋಡಿ, ಮೊದಲು A1 ರಾಜು ಅವನ ಖಾತೆಗೆ, ಬ್ಯಾಂಕ್ ಖಾತೆಗೆ ಈ ಕೃತ್ಯ ನಡೆಯೋದಕ್ಕಿಂತ ಮುಂಚೆ ಮತ್ತು ನಂತರ ಕಂತುಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಹಣ ಮಾತ್ರ ಜಮೆ ಆಗಿರೋದು ಗೊತ್ತಾಗ್ತಾ ಇರೋದು. ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋದಕ್ಕೆ ಇಷ್ಟು ಕಡಿಮೆ ಮೊತ್ತಕ್ಕೂ ಕೂಡ ಡೀಲ್ಗೆ ಒಪ್ಕೊಂಡ್ಬಿಡ್ತಾರೆ ಅಂದರೆ ಕಾಲ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದು ನೋಡಿ. ಈ ಘಟನೆ ಯಾವಾಗ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಾಗ SP ಹರಿರಾಮ್ ಶಂಕರ್ ಅವರ ಡೈರೆಕ್ಷನ್ಸ್ನಲ್ಲಿ 50ಕ್ಕೂ ಹೆಚ್ಚು ಸಿಬ್ಬಂದಿಯ ಪೊಲೀಸ್ ಪಡೆ ಕಾರ್ಯಾಚರಣೆಗೆ ಇಳಿಯುತ್ತೆ. ಜಿಲ್ಲೆಯ ಅತ್ಯಂತ ಪ್ರಮುಖ ರಸ್ತೆಗಳಲ್ಲಿ ಕಟ್ಟುನಿಟ್ಟಿನ ನಾಕಾಬಂದಿಯನ್ನು ವಿಧಿಸಲಾಗುತ್ತೆ. ಈ ಆರೋಪಿಗಳು ಈ ಕೃತ್ಯವನ್ನು ನಡೆಸಿದ ನಂತರ ಯರ್ಮಾಳು ಸಮೀಪ ಅವರು ತಂದಿದ್ದಂಥ ದ್ವಿಚಕ್ರ ವಾಹನ 2 ವೀಲರ್ ವೆಹಿಕಲ್ನ ಬಿಟ್ಟು ಪರಾರಿಯಾಗಿದ್ದರು. ಆ ಬೈಕ್ ಯಾರದ್ದು ಮತ್ತು ಇವ್ರಿಗೆ ಯಾರು ಕೊಟ್ಟಿದ್ದು, ಎಲ್ಲಿಂದ ತೆಗೆದುಕೊಂಡು ಬಂದರು ಅನ್ನೋದ್ರ ಮೇಲೂ ಕೂಡ ಈಗ ತನಿಖೆ ಶುರುವಾಗಿದೆ. ಅದ್ರ ಮೇಲೂ ಕೂಡ ನಿಗಾ ವಹಿಸಲಾಗಿದೆ.
ಆದರೆ ತಪ್ಪಿಸ್ಕೊಳ್ಳಿಕ್ಕೆ ಯೋಚನೆ ಮಾಡಿದಂಥ ಆರೋಪಿಗಳು ಮಾಮೂಲಿ ಪ್ರಯಾಣಿಕರಂತೆ ಬಸ್ಸನ್ನು ಏರಿ ಉತ್ತರ ಕನ್ನಡದತ್ತ ಸಾಗ್ತಾಯಿದ್ರು. ಬೈತೂರಿನ ಬತ್ತಿನೇ ಬಳಿ ಪೊಲೀಸ್ನವರು ಬಸ್ ತಪಾಸಣೆ ನಡೆಸ್ತಾ ಇದ್ದಾಗ ಪೊಲೀಸರನ್ನ ಕಂಡು ಗಾಬರಿಗೊಂಡಂಥ 3 ಆರೋಪಿಗಳು ತಕ್ಷಣವೇ ಬಸ್ನಿಂದ ಜಿಗಿದು ಓಡೋದಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಅನುಮಾನಾಸ್ಪದವಾಗಿ ಓಡ್ತಾ ಇದ್ದಂಥ ಆರೋಪಿಗಳನ್ನು PSI ತೇಜಸ್ವಿ ಅವರು ತಡ ಮಾಡದೆ ಬೆನ್ನಿಡ್ತಾರೆ. ಆ ಸಮಯದಲ್ಲಿ ಪ್ರಮುಖವಾದಂಥ A1 ಆರೋಪಿ ರಾಜು ತನ್ನಲ್ಲಿದ್ದಂತಹ ಆಯುಧದಿಂದ PSI ತೇಜಸ್ವಿ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆ ಚಕಮಕಿಯಲ್ಲಿ PSI ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗುತ್ತೆ. ಜೊತೆಗೆ ಆರೋಪಿ ತನ್ನಲ್ಲಿದ್ದಂಥ ಪಿಸ್ತೂಲ್ನಿಂದ ಗೋಲಿ ಹಾರಿಸ್ಲಿಕ್ಕೂ ಕೂಡ ಟ್ರೈ ಮಾಡ್ತಾನೆ. ಆತ್ಮರಕ್ಷಣೆಗೋಸ್ಕರ PSI ತೇಜಸ್ವಿ ಅವರು ಒಂದು ಕ್ಷಣ ಯೋಚನೆ ಕೂಡ ಮಾಡದೆ ಆರೋಪಿ ರಾಜುವಿನ ಕಾಲಿಗೆ ಗೋಲಿ ಹಾರಿಸ್ತಾರೆ. ಕುಸಿದು ಬಿದ್ದಂಥ ರಾಜುವನ್ನು ಬಂಧಿಸಿ ಮೊದಲು ಬೈಂದೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಬಳಿಕ ಅಜ್ಜರ್ಕಾಡು ಹಾಗೂ KMC ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಇನ್ನು ಗಾಯಗೊಂಡಂಥ PSI ತೇಜಸ್ವಿ ಅವರನ್ನು ಚಿಕಿತ್ಸೆಗೋಸ್ಕರ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾಯಿದೆ. ಒಟ್ಟಾರೆಯಾಗಿ ಸಿಕ್ಕಿರೋದು 3 ಜನ. ಒಬ್ಬ ರಾಜು 42 ವರ್ಷ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ. ಈಗಾಗಲೇ ಪೊಲೀಸ್ನವರ ಏಟಿನಿಂದ ಗೋಲಿ ಹಾರಿಸಿದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಕಾಲಿಗೆ ಗಂಭೀರವಾದಂಥ ಗಾಯ ಕೂಡ ಆಗಿದೆ, ಬ್ಯಾಂಡೇಜನ್ನು ಹಾಕಲಾಗಿದೆ. ಇನ್ನು ಅಜಯ್ ರಸ್ತೋಗಿ ಅಲಿಯಾಸ್ ಅನ್ಮೋಲ್ ಅನ್ನೋನು ಕೇವಲ 23 ವರ್ಷ, ಉತ್ತರಾಖಂಡದ ನಿವಾಸಿ. ಕುಮ್ಟಾದಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಇನ್ನು ಜಿಯಾಹುಲ್ ವಜೋಲ್ ಶೇಖ್ ಅಲಿಯಾಸ್ ದೀಪಕ್ ಅಂತ 38 ವರ್ಷ, ಬಿಹಾರ ಮೂಲದವನು. ಭಟ್ಕಳದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಇದೇ ವೇಳೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸ್ ಪಡೆ ಉಳಿದಿಬ್ಬರು ಆರೋಪಿಗಳನ್ನು ಕೂಡ ಬೈಂದೂರು ಮತ್ತು ಕುಮ್ಟಾ ಭಾಗದಲ್ಲಿ ಯಶಸ್ವಿಯಾಗಿ ವಶಕ್ಕೆ ಪಡೆದಿರೋದನ್ನು ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ತಾ ಇರ್ತೇನೆ. ನೋಡಿ, ಪೊಲೀಸರಿಗೆ ಬಲೆ ಬಿದ್ದಿರ್ತಕ್ಕಂಥ ಈ 3 ಏನು ಸಾಮಾನ್ಯ ಅಪರಾಧಿಗಳಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್. ವಿವಿಧ ರಾಜ್ಯಗಳಲ್ಲಿ ಬಹಳ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಲಿಸ್ಟಲ್ಲಿದ್ದಂಥ ಬಹಳ ಅಪಾಯಕಾರಿಯಾದಂಥ ಕ್ರಿಮಿನಲ್ಗಳು. ಯಾಕೆಂದರೆ A1 ರಾಜು ಇದ್ದಾನಲ್ವ, ಆತ ಉತ್ತರ ಪ್ರದೇಶ ಮೂಲದವನು. ಈತನ ಮೇಲೆ ದೆಹಲಿ, UP, ಮಹಾರಾಷ್ಟ್ರ, ರಾಜಸ್ಥಾನ ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ದರೋಡೆ ಕೇಸ್ ಇದೆ. ಇನ್ನೊಬ್ಬರ ಜೀವಕ್ಕೆ ಹಾನಿ ಮಾಡಿರ್ತಕ್ಕಂಥ, ಪ್ರಾಣವನ್ನು ತೆಗೆದಿರ್ತಕ್ಕಂಥ ಅಟ್ಯಾಕ್ ಸೇರಿದಂತೆ ಒಟ್ಟು 26 ಕ್ರಿಮಿನಲ್ ಕೇಸ್ಗಳಿರೋದು. ಇನ್ನು A2 ಆರೋಪಿ ಅನ್ಮೋಲ್, ಆತನ ವಿರುದ್ಧವೂ ಕೂಡ ಅನೇಕ ವರ್ಷಗಳಲ್ಲಿ 4 ರಾಜ್ಯಗಳಲ್ಲಿ ಒಟ್ಟು 8 ಕೇಸ್ಗಳು ದಾಖಲಾಗಿರೋದು. ಇನ್ನು A3 ಆರೋಪಿ ವಜುವಲ್ ಶೇಖ್ ಅಂದರೆ ಜಿಯಾವುಲ್ ವಜುವಲ್ ಶೇಖ್, ಈತನ ಮೇಲೆ ಡಕಾಯಿತಿ ಕೇಸಿದೆ. ಒಟ್ಟಾರೆಯಾಗಿ 12 ಪ್ರಕರಣ. ಅಂದರೆ ವಿವಿಧ ರಾಜ್ಯಗಳ ಪೊಲೀಸ್ನವರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಂಥ ಈ ಗ್ಯಾಂಗ್ ಕೇವಲ 2 ಲಕ್ಷ ರೂಪಾಯಿ ಸುಪಾರಿಗೋಸ್ಕರ, ಆಸೆಗೋಸ್ಕರ ಉಡುಪಿಗೆ ಬಂದು ಕುರಿತೆ ಎಸಗ್ತಾರೆ ಅಂದರೆ ಅಚ್ಚರಿಯ ವಿಷಯ. ಪ್ರಸ್ತುತವಾಗಿ ಈ 3 ಆರೋಪಿಗಳು ಕಂಬಿ ಎಣಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸುಪಾರಿ ಕೊಟ್ಟು ಮರೆಯಾಗಿರ್ತಕ್ಕಂಥ ಉತ್ತರ ಭಾರತದ ಪ್ರಮುಖವಾದಂಥ ಕಾಂಟ್ರಾಕ್ಟರ್, ಆತನನ್ನು ಸೆರೆ ಹಿಡಿಯೋದಕ್ಕೆ ಇಡೀ ಪೊಲೀಸ್ ತಂಡ ಹೊರರಾಜ್ಯಕ್ಕೆ ತೆರಳಿದೆ. ಆ ಮೇನ್ ಮಾಸ್ಟರ್ ಮೈಂಡ್ ಸಿಕ್ಕ ಬಳಿಕ ಈ ಒಂದು UPCL ಬಿಸ್ನೆಸ್ ವೈಷಮ್ಯದ ಸಂಪೂರ್ಣ ಜಾಲ ಏನು ಕಾರಣ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಅತ್ತ ಕಡೆ ಕಗ್ಗತ್ತಲ ಕಾಡಿನಲ್ಲಿ ಕಾಕಿ ಪಡೆ ಹಂತಕರ ಬೇಟೆ ಆಡ್ತಾ ಇದ್ದರೆ, ಇತ್ತ ಮುದರಂಗಡಿಯಲ್ಲಿ ಉದ್ಯಮಿ ಡೇವಿಡ್ ಡಿಸೋಜಾ ಅವರ ನಿವಾಸದಲ್ಲಿ ಮೌನ ಆವರಿಸಿಬಿಟ್ಟಿತ್ತು. ಶೋಕಸಾಗರ ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಇಡೀ ಸಂಸಾರಕ್ಕೆ ಆಸರೆಯಾಗಿದ್ದಂಥ ಯಜಮಾನ ಇನ್ನಿಲ್ಲ ಅನ್ನೋ ಸತ್ಯ ಅರಗಿಸಿಕೊಳ್ಳಿಕ್ಕೂ ಕೂಡ ಕುಟುಂಬಸ್ಥರಿಗೆ ಸಾಧ್ಯವಾಗ್ತಾ ಇಲ್ಲ. ಪತ್ನಿ ಮಕ್ಕಳ ಕಣ್ಣೀರು ಮುದರಂಗಡಿಯ ಕಲ್ಲು ಬಂಡೆಗಳನ್ನು ಕೂಡ ಕರಗಿಸುವ ಹಾಗಿತ್ತು. ಯಾಕೆಂದರೆ ಎಂದೂ ಯಾರಿಗೂ ಕಡು ಕಷ್ಟ ಕೊಡದಂತಹ ಸದಾ ಅಸನ್ಮುಖಿಯಾಗಿದ್ದಂಥ ಕುಟುಂಬ ಅಂತಿದ್ದು. ಇಂಥ ಕ್ರೂರ ಪರಿಸ್ಥಿತಿಗೆ ಬರುತ್ತೆ ಅಂತ ಯಾರೂ ಕೂಡ ನಂಬಿರಲಿಲ್ಲ. ಇಂಥ ಕ್ರೂರ ಪರಿಸ್ಥಿತಿಗೆ ತೆಳೆದಂಥ ನಿರ್ದಯಿ ಯಾರು ಅನ್ನೋದು ಕೂಡ ಅವ್ರ ಕುಟುಂಬಸ್ಥರಿಗೆ ಇನ್ನೂ ಕುತೂಹಲ. ಅವ್ರ ಮನೆ ಅಂಗಳದಲ್ಲಿ ಜಮಾಯಿಸಿರ್ತಕ್ಕಂಥ 100 ಜನ ಕೇಳ್ತಾ ಇರೋ ಪ್ರಶ್ನೆ ಅದೇ. ಸದಾ ಹಳ್ಳಿಯ ಜನರ ಕಷ್ಟ ಸುಖಕ್ಕೆ ಬರ್ತಾ ಇದ್ದಂಥ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಡೇವಿಡ್ ಅವ್ರ ಜೀವ ತೆಗೆಯೋ ಹಂತಕ್ಕೆ ಹೋದಂಥ ವ್ಯಾವಹಾರಿಕ ಹಗೆತನ ಎಂಥದ್ದು ಇರ್ಬೋದು ಅನ್ನೋ ಕುತೂಹಲ ಅವರಿಗೆ. ಕುಟುಂಬಸ್ಥರ ಕಣ್ಣೀರಿನ ಪ್ರತಿ ಹನಿಗೂ ಕೂಡ ಈಗ ನ್ಯಾಯಕ್ಕಾಗಿ ಹಂಬಲಿಸ್ತಾ ಇರೋದು. ಹಂತಕರೇನೋ ಕಸ್ಟಡಿಯಲ್ಲಿದ್ದಾರೆ, ಆದರೆ ಇಡೀ ಸಂಸಾರವನ್ನು ಬೀದಿಗೆ ತಂದಂಥ ಅಸಲಿ ಸೂತ್ರಧಾರನಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ನಮಗೆ ನೆಮ್ಮದಿ ಇಲ್ಲ ಅಂತ ಇದೆ ಇಡೀ ಕುಟುಂಬ. ಸದ್ಯ ಉತ್ತರ ಪ್ರದೇಶ, ಬಿಹಾರ ಮತ್ತು ಉತ್ತರಾಖಂಡ ಮೂಲದ 3 ಅಂತಾರಾಜ್ಯ ಆರೋಪಿಗಳನ್ನು ಪೊಲೀಸರು ಕೆಡವಿದ್ದಾರೆ. ಆದರೆ ಇದು ಹಿಂದಿರ್ತಕ್ಕಂಥ ಬಿಗ್ ಬಾಸ್ ಯಾರು, ಸುಪಾರಿ ಕೊಟ್ಟಿರ್ತಕ್ಕಂಥ ಆ ಉಡುಪಿಯ ಮಾಸ್ಟರ್ ಮೈಂಡ್ ಯಾರು, ಅದೆಲ್ಲ ಕುತೂಹಲಗಳೊಂದಿಗೆ ಪೊಲೀಸ್ನವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೋಡೋಣ ಈ ಕೇಸ್ ಯಾವ ಹಂತಕ್ಕೆ ಹೋಗಬಹುದು. ಇದ್ರ ಬಗ್ಗೆ ಏನಾದರೂ ಬಿಗ್ ಅಪ್ಡೇಟ್ಸ್ಗಳು ಬಂದರೆ ನಾನು ಮುಂದೆ ವಿಡಿಯೋ ಸಮೇತ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ.